ಇವತ್ತು ನಾನು ಇಷ್ಟೊಂದು ರೆಡಿ ಆಗಿದ್ದೀನಿ ಅಂದ್ರೆ ಇವತ್ತು ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಸೊ ಹಾಗಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದಿವ್ಯಾ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಸೊ ಹಾಗಾಗಿ ನಾನು ಮೇಕಪ್ ಮಾಡ್ಕೋತಾ ಇದ್ದೀನಿ. ಅದು ಸಿಂಪಲ್ ಆಗಿ ಈಸಿಯಾಗಿ ನೀವು ಕೂಡ ಈ ಮೇಕಪ್ ನ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೋಬಹುದು. ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ಕೋಬೇಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನಿಲ್ಲಿ ಲ್ಯಾಕ್ಟೋ ಕ್ಯಾಲಮಿನ್ ಕ್ಲೆನ್ಸಿಂಗ್ ವೈಪ್ಸ್ ಇಂದ ಫೇಸ್ ನ ನೀಟಾಗಿ ವೈಪ್ ಮಾಡ್ಕೊಂತಾ ಇದೀನಿ. ಅಂದ್ರೆ ಫೇಸ್ ನ ನೀಟಾಗಿ ಕ್ಲೀನ್ ಮಾಡ್ಕೊಂತಾ ಇದೀನಿ. ಯಾಕಂದ್ರೆ ನಾವು ಬಿಫೋರ್ ಏನೇ ಫೇಸ್ ಗೆ ಅಪ್ಲೈ ಮಾಡಿದ್ರು ಅದೆಲ್ಲ ಫೇಸ್ ಅಲ್ಲಿ ಹಾಗೆ ಇರುತ್ತೆ. ಸೊ ಹಾಗಾಗಿ ಆಫ್ಟರ್ ಫೇಸ್ ವಾಶ್ ಒಂದ್ ಒಳ್ಳೆ ವೈಪ್ಸ್ ಇಂದ ಫೇಸ್ ನ ನೀಟಾಗಿ ವೈಪ್ ಮಾಡ್ಕೊಂತೀನಿ. ಸೊ ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗ್. ಇಲ್ಲಿ ನಾನು ಗಾರ್ನಿಯರ್ ಕ್ಲೆನ್ಸಿಂಗ್ ತಗೊಂಡಿದ್ದೀನಿ. ಇದನ್ನ ಒಂದ್ ಕಾಟನ್ ಪ್ಯಾಡ್ ಅಲ್ಲಿ ಅದ್ಕೊಂಡು ನೀಟಾಗಿ ಫೇಸ್ ನ ಕ್ಲೆನ್ಸ್ ಮಾಡ್ಕೊಂತಾ ಇದ್ದೀನಿ. ಸೊ ಇದ್ ಮಾಡ್ಕೊಳೋದ್ರಿಂದ ಮೇಕಪ್ ನೀಟಾಗಿ ಕೂರುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಟೋನರ್. ಇಲ್ಲಿ ನಾನು ಪ್ಲಮ್ ಟೋನರ್ ನ ಯೂಸ್ ಮಾಡ್ತಾ ಇದ್ದೀನಿ. ಈ ಟೋನರ್ ಬಂದು ತುಂಬಾನೇ ಚೆನ್ನಾಗಿದೆ ಮತ್ತೆ ಅಫೋರ್ಡಬಲ್ ಪ್ರೈಸ್ ಕೂಡ. ನೆಕ್ಸ್ಟ್ ಸ್ಟೆಪ್ ಬಂದು ಮಾಯಿಶ್ಚರೈಸಿಂಗ್. ನಾನಿಲ್ಲಿ ಮಾಮಾ ಅರ್ತ್ ಆಕ್ವಾ ಗ್ಲೋ ಫೇಸ್ ಜೆಲ್ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು 72 ಅವರ್ಸ್ ಫುಲ್ ಹೈಡ್ರೇಟ್ ಆಗಿ ಇಟ್ಟಿರುತ್ತೆ ಫೇಸ್ ನ. ತುಂಬಾ ಚೆನ್ನಾಗಿದೆ. ತುಂಬಾ ಸಲ ನಾನು ಇದನ್ನ ಯೂಸ್ ಮಾಡಿದೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ರೀಕೋಡ್ ಅವರ ಪರ್ಫೆಕ್ಟ್ ಗ್ರಿಪ್ ಪ್ರೈಮರ್ ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ರೈಮರ್ ಅಂತೂ ತುಂಬಾನೇ ಚೆನ್ನಾಗಿದೆ. ಈ ಪ್ರೈಮರ್ ಯೂಸ್ ಮಾಡೋದ್ರಿಂದ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮತ್ತೆ ಫೇಸ್ ಒಂಥರ ಡಿವಿ ಫಿನಿಶ್ ಕೊಡುತ್ತೆ, ಚೆನ್ನಾಗಿ ಗ್ಲೋ ಕೊಡುತ್ತೆ. ನೀವು ಕೂಡ ಇದನ್ನ ಯೂಸ್ ಮಾಡಬಹುದು, ರೆಕಮೆಂಡ್ ಮಾಡ್ತೀನಿ. ನಾನು ಯೂಸ್ ಮಾಡೋ ಪ್ರಾಡಕ್ಟ್ ನೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾನಿಲ್ಲಿ ರೀಕೋಡ್ ಅವರ ಗ್ಲೋ ಮಿಸ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಹೈಡ್ರೇಟಿಂಗ್ ಸ್ಪ್ರೇ ಅಂತಾನೆ ಹೇಳ್ಬೋದು. ಬಿಫೋರ್ ಮೇಕಪ್ ನೀವು ಇದನ್ನ ಯೂಸ್ ಮಾಡೋದ್ರಿಂದ ಮೇಕಪ್ ಚೆನ್ನಾಗಿ ಕುತ್ಕೊಳ್ಳುತ್ತೆ. ನೆಕ್ಸ್ಟ್ ನಾನು ಸ್ಮಾಲ್ ಫ್ಯಾನ್ ನ ತಗೊಂಡು ಇದನ್ನ ನೀಟಾಗಿ ಡ್ರೈ ಮಾಡ್ಕೊಂತೀನಿ. ಸೊ ಇದು ಸ್ಪ್ರೇ ಸ್ವಲ್ಪ ಹೈಡ್ರೇಟ್ ಆಗಿರುತ್ತೆ, ಹಾಗಾಗಿ ನೀವು ಕೂಡ ಈ ತರ ಒಂದು ಸ್ಮಾಲ್ ಫ್ಯಾನ್ ನ ತಗೊಳ್ಳಿ. ನೀವು ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ಯೂಸ್ ಆಗತ್ತೆ. ಸೊ ಫಸ್ಟ್ ನಾನು ಐ ಮೇಕಪ್ ಮಾಡ್ಕೊಂತಾ ಇದ್ದೀನಿ. ನಾನು ಯಾವಾಗ್ಲೂ ಐ ಮೇಕಪ್ ಇಂದಾನೆ ಸ್ಟಾರ್ಟ್ ಮಾಡೋದು. ಸೊ ಹಾಗಾಗಿ ನಾನಿಲ್ಲಿ ಫಾರ್ ಎವರ್ 52 ಕನ್ಸಿಲರ್ ನ ತಗೊಂಡಿದ್ದೀನಿ. ಶೇಡ್ ಬಂದು 001. ಇದು ಫಾರ್ ಎವರ್ 52 ಕನ್ಸಿಲರ್ ತುಂಬಾನೇ ಚೆನ್ನಾಗಿದೆ. ಇದನ್ನ ನೀವು ಬೇಸ್ಗೂ ಯೂಸ್ ಮಾಡ್ಕೋಬಹುದು, ಹಾಗೇನೆ ಹೈಲೈಟಿಂಗ್ ತರನು ಯೂಸ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಇವತ್ತು ಹಬ್ಬ ಆಗಿರೋದ್ರಿಂದ ಅಂಡ್ ಸ್ಯಾರಿ ಉಟ್ಕೋತಾ ಇರೋದ್ರಿಂದ ನಾನು ಲೈಟ್ ಆಗಿ ಐ ಮೇಕಪ್ ನ ಮಾಡ್ಕೊಂತಾ ಇದ್ದೀನಿ. ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಕೋತಾ ಇಲ್ಲ. ಇಲ್ಲಿ ಒಂದು ಸ್ಮಾಲ್ ಬ್ಲೆಂಡರ್ ನ ತಗೊಂಡು ನಾನು ಬ್ಲೆಂಡ್ ಮಾಡ್ಕೊಂತಾ ಇದ್ದೀನಿ. ಇದು ಬಂದು ತುಂಬಾ ಚೆನ್ನಾಗಿದೆ ಬ್ಲೆಂಡರ್ಸ್. ಒಂದ್ ಪ್ಯಾಕ್ ತಗೊಂಡಿದ್ದೆ. ಸೊ ಅದರಲ್ಲಿ ಚಿಕ್ಕದು ದೊಡ್ಡದು ಸೈಜ್ ಎಲ್ಲ ಬಂದಿತ್ತು. ನೆಕ್ಸ್ಟ್ ನಾನಿಲ್ಲಿ ಫಿಟ್ ಮಿ ಕಾಂಪ್ಯಾಕ್ಟ್ ಪೌಡರ್ ನ ತಗೊಂಡು ನೀಟಾಗಿ ಇದನ್ನ ಪೌಡರ್ ಲಾಕ್ ಮಾಡ್ಕೊಂತೀನಿ. ಈ ತರ ಮಾಡೋದ್ರಿಂದ ಐ ಮೇಕಪ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ಕಡೆ ಸೈಡ್ ಕೂಡ ಸೇಮ್ ಮಾಡ್ತಾ ಇದೀನಿ. ಫಸ್ಟ್ ಅಪ್ಲೈ ಮಾಡ್ಕೊಂಡು ಕನ್ಸಿಲರ್ ನ, ಆಮೇಲೆ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಕಾಂಪ್ಯಾಕ್ಟ್ ಮಾಡ್ಕೊಂತೀನಿ. ಸೊ ನೆಕ್ಸ್ಟ್ ನಾನು ಐಗೂಡ್ಕೋ ಐ ಶಾಡೋ ಪ್ಯಾಲೆಟ್ ಇಂದ ಒಂದು ಲೈಟ್ ಕಲರ್ ನ ತಗೊಂಡು ನೀಟಾಗಿ ಅದನ್ನ ಬ್ಲೆಂಡ್ ಮಾಡ್ಕೊಂತೀನಿ. ಈ ಕಡೆ ಐಗೂ ಕೂಡ ಸೇಮ್ ಮಾಡ್ಕೊಂತಾ ಇದೀನಿ. ಒಂದ್ ಲೈಟ್ ಕಲರ್ ಐ ಶಾಡೋ ತಗೊಂಡು ಅದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಂತೀನಿ. ಅಂಡ್ ಸ್ವಲ್ಪ ಡಾರ್ಕ್ ತಗೊಂತೀನಿ. ಡಾರ್ಕ್ ಕಲರ್ ನ ತಗೊಂಡು ಮತ್ತೆ ಐಲಿಡ್ ಆ ಕಟ್ ಕ್ರೀಸ್ ಏನ್ ಬರುತ್ತೆ, ಕಟ್ ಕ್ರೀಸ್ ಮೇಲ್ಗಡೆ ಅದನ್ನ ಅಪ್ಲೈ ಮಾಡ್ಕೊಂಡು ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಂತೀನಿ. ನಾನು ತುಂಬಾ ಸಿಂಪಲ್ ಆಗಿ ಐ ಮೇಕಪ್ ಮಾಡ್ಕೊಂತಾ ಇದ್ದೀನಿ. ಸ್ಯಾರಿ ಬಂದು ಯೆಲ್ಲೋ ಕಲರ್ ಇದೆ, ಯೆಲ್ಲೋ ಅಂಡ್ ಬ್ಲ್ಯಾಕ್. ಸೊ ಅದಕ್ಕೆ ಮ್ಯಾಚ್ ಆಗೋ ತರ ಮಾಡ್ಕೊಂತಾ ಇದ್ದೀನಿ. ಈಗ ನಾನು ನೆಕ್ಸ್ಟ್ ಬ್ಲ್ಯಾಕ್ ಕಲರು ತಗೊಂಡು ಅದನ್ನ ನಾನು ಔಟರ್ ಕಾರ್ನರ್ ಅಲ್ಲಿ ಒಂದು ವಿ ಶೇಪ್ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಇನ್ನರ್ ಎಡ್ಜ್ ಗೆ ಸ್ವಲ್ಪ ಬ್ಲೆಂಡ್ ಮಾಡ್ಕೊಂತೀನಿ. ಸೊ ಈ ಐ ಲುಕ್ ಬಂದು ತುಂಬಾನೇ ಸಿಂಪಲ್ ಮತ್ತೆ ಈಸಿ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಾನು ಹಾಕುವಂತಹ ಕಾಸ್ಟ್ಯೂಮ್ಗೆ. ಹಾಗಾಗಿ ನಾನು ಈ ಶೇಡ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ನಾನಿಲ್ಲಿ ಕಲರ್ ಕರೆಕ್ಟ್ ಮಾಡ್ಕೋತಾ ಇದ್ದೀನಿ ಕ್ರೈಲಾನ್ ಸೂಪ್ರಾ ಪ್ಯಾಲೆಟ್ ಇಂದ. ಇದರಲ್ಲಿ ನಾನು ಆರೆಂಜ್ ಕಲರ್ ಶೇಡ್ ನ ತಗೊಂಡು ಐ ಕೆಳಗಡೆ ಮತ್ತೆ ಲಿಪ್ಪು ಫೇಸ್ ಅಲ್ಲಿ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಎಲ್ಲ ಕಾಣುತ್ತೋ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡು ಒಂದೊಳ್ಳೆ ಬ್ರಷ್ ತಗೊಂಡು ಅದನ್ನ ನೀಟಾಗಿ ಕರೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ತರ ಕಲರ್ ಕರೆಕ್ಟ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ನಾವು ಹಾಕೊಳ್ಳೋ ಬೇಸ್ ಆಗಿರ್ಲಿ, ಫೌಂಡೇಶನ್ ಆಗಿರ್ಲಿ ನೀಟಾಗಿ ಕೂರುತ್ತೆ. ಇಲ್ಲ ಅಂತ ಅಂದ್ರೆ ಫೇಸ್ ಫುಲ್ ಪ್ಯಾಚಿ ಪ್ಯಾಚಿ ಆಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾವೇನೇ ಫೇಸ್ಗೆ ಪ್ರಾಡಕ್ಟ್ ಹಾಕಿದ್ರು ಅದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನಾನು ಅದೇ ಸೂಪ್ರಾ ಪ್ಯಾಲೆಟ್ ಇಂದ ನ್ಯೂಟ್ರಲೈಸ್ ಮಾಡ್ಕೋತಾ ಇದ್ದೀನಿ. ಎಲ್ಲಿ ನಾವು ಆರೆಂಜ್ ಕರೆಕ್ಟರ್ನೆಲ್ಲ ಅಪ್ಲೈ ಮಾಡಿದ್ವೋ ಅಲ್ಲೆಲ್ಲ ನಾವು ನ್ಯೂಟ್ರಲೈಸ್ ಮಾಡ್ಕೋತಾ ಹೋಗ್ಬೇಕು. ಹಾಗಾಗಿ ಅದೇನು ಕರೆಕ್ಟರ್ ನಾವು ಹಾಕೊಂಡಿರ್ತೀವೋ ಅದು ಕವರ್ ಆಗತ್ತೆ, ಹಾಗೆ ನಮ್ ಫೇಸ್ಗೆ ಸ್ಕಿನ್ಗೆ ನೀಟಾಗಿ ಮ್ಯಾಚ್ ಆಗತ್ತೆ.
ಸೊ ನೆಕ್ಸ್ಟ್ ನಾನು ಬೇಸ್ ಅಪ್ಲೈ ಮಾಡ್ಕೊಳ್ಳೋದಕ್ಕೋಸ್ಕರ ಡರ್ಮಾ ಪ್ಯಾಲೆಟ್ ಇಂದ ಒಂದ್ ಶೇಡ್ ನ ತಗೊಂಡು ಅದಕ್ಕೆ ಯುರೋಪ್ ಗರ್ಲ್ ಮೇಕಪ್ ಮಿಕ್ಸರ್ ನ 2 ಡ್ರಾಪ್ಸ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಫೇಸ್ ಫುಲ್ ಅಪ್ಲೈ ಮಾಡ್ಕೊಂಡು ಆಮೇಲೆ ಬ್ಲೆಂಡ್ ಮಾಡ್ಕೊಂತೀನಿ. ಸೊ ಈ ಡ್ರಾಪ್ ನ ನೀವು ಹಾಕೋದ್ರಿಂದ ಫೇಸ್ಗೆ ನೀಟಾಗಿ ಒಂದೊಳ್ಳೆ ಲುಕ್ ಕೊಡುತ್ತೆ. ಹಾಗೇನೆ ಇದು ವಾಟರ್ ಪ್ರೂಫ್ ಆಗಿರುತ್ತೆ. ಮೇಕಪ್ ಬಂದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನೀವು ಮೇಕಪ್ ಮಿಕ್ಸರ್ ಯೂಸ್ ಮಾಡೋದ್ರಿಂದ ಪ್ರಾಡಕ್ಟ್ ಕೂಡ ನಿಮಗೆ ನೀಟಾಗಿ ಕುತ್ಕೊಳ್ಳುತ್ತೆ ಫೇಸ್ಗೆ. ಸೊ ಇದನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಫಾರ್ ಎವರ್ 52 ಪ್ರೋ ಆರ್ಟಿಸ್ಟ್ ಲಿಕ್ವಿಡ್ ಫೌಂಡೇಶನ್ ನ ಯೂಸ್ ಮಾಡ್ತಾ ಇದ್ದೀನಿ. ಶೇಡ್ ಬಂದು ಹನಿ ಶೇಡು. ಸೊ ಇದು ಬಂದು ಮೀಡಿಯಂ ಸ್ಕಿನ್ ಟೋನ್ ಅವರಿಗೆ ಸೂಟ್ ಆಗುತ್ತೆ. ಅಂಡ್ ಈ ಫೌಂಡೇಶನ್ ಬಂದು ತುಂಬಾನೇ ಚೆನ್ನಾಗಿದೆ ಅಂಡ್ ಲೈಟ್ ವೆಯ್ಟ್, ಫುಲ್ ಕವರೇಜ್ ಕೊಡುತ್ತೆ. ಸ್ವಲ್ಪ ಕ್ವಾಂಟಿಟಿ ತಗೊಂಡ್ರೆ ಸಾಕು, ಫೇಸ್ ಫುಲ್ ನೀಟ್ ಆಗಿ ಕವರ್ ಮಾಡಬಹುದು. ಸೊ ಈ ಫೌಂಡೇಶನ್ ನ ಬಂದು ಬ್ರೈಡ್, ನಾನ್ ಬ್ರೈಡ್, ಪಾರ್ಟಿ ಎಲ್ಲ ತರ ಮೇಕಪ್ ಯೂಸ್ ಮಾಡ್ಕೋಬಹುದು. ಮೇಕಪ್ ಬಂದು ಫ್ಲಾಲೆಸ್ ಆಗಿರುತ್ತೆ, ಲೈಟ್ ವೆಯ್ಟ್ ಆಗಿರುತ್ತೆ ಅಂಡ್ HD ಕೂಡ ವಾಟರ್ ಪ್ರೂಫ್ ಆಗೂ ಇರುತ್ತೆ. ನೆಕ್ಸ್ಟ್ ನಾನು ಲಿಕ್ವಿಡ್ ಕಾಂಟೋರ್ ಮಾಡ್ಕೋತಾ ಇದ್ದೀನಿ. ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಕ್ವಿಡ್ ಕಾಂಟೋರ್ ತುಂಬಾ ಚೆನ್ನಾಗಿದೆ. ಈ ಸ್ಟಿಕ್ ಇದನ್ನ ಫೌಂಡೇಶನ್ ತರಾನು ಯೂಸ್ ಮಾಡಬಹುದು, ಕಾಂಟೋರ್ ತರಾನು ಯೂಸ್ ಮಾಡಬಹುದು. ಎಲ್ಲೆಲ್ಲಿ ಎಕ್ಸ್ಟ್ರಾ ಪಾರ್ಟ್ಸ್ ಅಂತ ಅನ್ಸುತ್ತೆ, ಎಕ್ಸ್ಟ್ರಾ ಫೀಚರ್ಸ್ ಅಂತ ಅನ್ಸುತ್ತೆ, ಸೊ ಅಲ್ಲೆಲ್ಲ ನೀವು ಕಾಂಟೋರ್ ಮಾಡ್ಕೊಂಡು ಕಟ್ ಡೌನ್ ಮಾಡ್ಕೋಬಹುದು. ಎಸ್ಪೆಷಲಿ ನೋಸ್, ಚಿನ್, ಹೆಡ್ ಆ ತರ ಎಲ್ಲ ನೀವು ಅಪ್ಲೈ ಮಾಡ್ಕೊಂಡು ಒಂದೊಳ್ಳೆ ಶೇಪ್ ಅಲ್ಲಿ ಬ್ಲೆಂಡ್ ಮಾಡ್ಕೊಂಡ್ರೆ ನೀಟಾಗಿ ಕಾಂಟೋರಿಂಗ್ ಆಗುತ್ತೆ. ಸೊ ನಾನು ಇದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಂತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಫೀಚರ್ಸ್ ಎಲ್ಲ. ಕಟ್ ಡೌನ್ ಆಗುತ್ತೆ ಈ ತರ ಮಾಡ್ಕೊಳ್ಳೋದ್ರಿಂದ. ಸೊ ಹಾಗಾಗಿ ಲಿಕ್ವಿಡ್ ಕಾಂಟೋರು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಅದೇ ಫಾರ್ ಎವರ್ 52 ಕನ್ಸಿಲರ್ ತಗೊಂಡು ಎಲ್ಲೆಲ್ಲಿ ನನಗೆ ಹೈಲೈಟಿಂಗ್ ಪಾರ್ಟ್ ಬೇಕು ಅನ್ಸುತ್ತೋ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಂಡು ಅದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಂತೀನಿ. ಸೊ ಇದು ಬಂದು ಚಿನ್ನು, ಹೆಡ್, ನೋಸು, ಅಪ್ಪರ್ ಲಿಪ್ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಂತೀನಿ. ಆ ಪಾರ್ಟ್ಸ್ ಎಲ್ಲ ನೀಟಾಗಿ ಸ್ವಲ್ಪ ಹೈಲೈಟಿಂಗ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ಹೈಲೈಟ್ ಮಾಡ್ಕೊಂತೀನಿ. ನೆಕ್ಸ್ಟ್ ನಾನಿಲ್ಲಿ ಕ್ರೈಲಾನ್ದು ಟ್ರಾನ್ಸ್ಲುಸೆಂಟ್ ಪೌಡರ್ ನ ಯೂಸ್ ಮಾಡ್ತಾ ಇದ್ದೀನಿ. ಶೇಡ್ ಬಂದು TL2. ಸೊ ನಾವು ಫೌಂಡೇಶನ್ ಅಪ್ಲೈ ಮಾಡಿದ್ಮೇಲೆ ಈ ಟ್ರಾನ್ಸ್ಲುಸೆಂಟ್ ಪೌಡರ್ ನ ಯೂಸ್ ಮಾಡೋದ್ರಿಂದ ಮೇಕಪ್ ನೀಟಾಗಿ ಕೂರುತ್ತೆ ಅಂಡ್ ಲಾಕ್ ಆಗುತ್ತೆ ಮೇಕಪ್. ಸೊ HD ಲುಕ್ ಕೊಡುತ್ತೆ ಅಂಡ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಒಂದು ಪೌಡರ್ ಪಫ್ ಇಂದ ಇದನ್ನ ತಗೊಂಡು ನೀಟಾಗಿ ಅಪ್ಲೈ ಮಾಡ್ಕೊಂತಾ ಇದ್ದೀನಿ. ಕ್ರೈಲಾನ್ದು ಎಲ್ಲ ಪ್ರಾಡಕ್ಟ್ ತುಂಬಾನೇ ಸೂಪರ್ ಅಂತಾನೆ ಹೇಳ್ಬೋದು ಅಂಡ್ ಪ್ರೊಫೆಷನಲಿ ಇದನ್ನ ಮೇಕಪ್ ಆರ್ಟಿಸ್ಟ್ ಗಳು ತುಂಬಾನೇ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನಾನಿಲ್ಲಿ ಪೌಡರ್ ಕಾಂಟೋರ್ ಮಾಡ್ಕೋತಾ ಇದ್ದೀನಿ. ಸ್ವಿಸ್ ಬ್ಯೂಟಿ ಪೌಡರ್ ಕಾಂಟೋರ್ ಪ್ಯಾಲೆಟ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ 4 ವೆರೈಟೀಸ್ ಇದೆ, 4 ಶೇಡ್ಸ್ ಇದೆ. ಸೊ ಫೇಸ್ಗೆ ಯಾವ ಸೂಟ್ ಆಗುತ್ತೋ ಅದನ್ನ ತಗೊಂಡು ನೀಟಾಗಿ ಕಾಂಟೋರ್ ಮಾಡ್ಕೊಂತೀನಿ. ನಾವ್ ಯಾವುದೇ ಪ್ರಾಡಕ್ಟ್ ಅಪ್ಲೈ ಮಾಡೋದ್ರೂ ಅದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಮಾಡ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಫಾರ್ ಎವರ್ 52 ಬ್ಲಷ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಲಿಕ್ವಿಡ್ ಬ್ಲಷ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಕ್ವಾಂಟಿಟಿ ತಗೊಂಡ್ರೆ ಸಾಕು. ಫುಲ್ ನಾವ್ ಎಲ್ಲೆಲ್ಲಿ ಬ್ಲಷಿಂಗ್ ಮಾಡ್ಕೋಬೇಕು ಅಂತ ಅನ್ಸುತ್ತೋ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬಹುದು. ನೆಕ್ಸ್ಟ್ ನಾನಿಲ್ಲಿ ಶಿಲ್ಕ್ ಪ್ರೊಫೆಷನಲ್ ಹೈಲೈಟಿಂಗ್ ಪ್ಯಾಲೆಟ್ ಇಂದ ಹೈಲೈಟರ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಸಿಲ್ವರ್ ಕಲರ್ ಹೈಲೈಟ್. ಸೊ ಇದರಲ್ಲಿ 4 ತರ ಹೈಲೈಟ್ ಇದೆ: ರೋಸ್, ಸಿಲ್ವರ್, ಗೋಲ್ಡ್ ಅಂಡ್ ಪಿಂಕಿಶ್. ನಾನಿಲ್ಲಿ ಸಿಲ್ವರ್ ಕಲರ್ ತಗೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ ಇದು ಹೈಲೈಟಿಂಗ್ ಪ್ಯಾಲೆಟ್. ಸೊ ಎಸ್ಪೆಷಲಿ ನೋಸ್ ಹೈಲೈಟ್, ಚಿನ್, ಸೊ ಲಿಪ್ ಮೇಲ್ಗಡೆ ಅಂಡ್ ಎಲ್ಲೆಲ್ಲಿ ಹೈಲೈಟಿಂಗ್ ಮಾಡ್ಕೋಬೇಕು ಅನ್ಸುತ್ತೋ ಅಲ್ಲೆಲ್ಲ ನೀಟಾಗಿ ಹೈಲೈಟ್ ಮಾಡ್ಕೊಂಡೆ. ಸೊ ನೆಕ್ಸ್ಟ್ ನಾನಿಲ್ಲಿ ಫ್ಯಾಷನ್ ಕಲರ್ ಅವ್ರದ್ದು ಜೆಲ್ ಐಲೈನರ್ ನ ತಗೊಂಡು ಐಬ್ರೋ ಫಿಲ್ ಮಾಡ್ಕೊಂತೀನಿ. ಫಸ್ಟ್ ಕೂಮ್ ಮಾಡ್ಕೊಂಡು ನೆಕ್ಸ್ಟ್ ನೀಟಾಗಿ ಲೈನ್ ಹಾಕೊಂಡು ಆರ್ಚ್ ಮಾಡ್ಕೊಂಡು ಆಮೇಲೆ ಐಬ್ರೋನ ಫಿಲ್ ಮಾಡ್ಕೊಂತಾ ಇದೀನಿ. ಇದು ಬಂದು ಶೇಡು ಬ್ರೌನ್ ಶೇಡ್ ಅಲ್ಲಿ ಇದೆ, ಬ್ಲಾಕ್ ಶೇಡ್ ಅಲ್ಲಿ ಇಲ್ಲ. ಬ್ಲಾಕ್ ತಗೊಂಡ್ರೆ ತುಂಬಾನೇ ಡಾರ್ಕ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಾನು ಬ್ರೌನ್ ಶೇಡ್ ನ ಯೂಸ್ ಮಾಡ್ತೀನಿ. ಇದು ಪರ್ಫೆಕ್ಟ್ ಅಂತ ಅನ್ಸುತ್ತೆ. ಸೊ 2 ಸೈಡ್ ನ ನೀಟಾಗಿ ಐಬ್ರೋ ಫಿಲ್ ಮಾಡ್ಕೊಂತಾ ಇದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ನೆಕ್ಸ್ಟ್ ನಾನು ಐ ಲುಕ್ ಸ್ವಲ್ಪ ಶೇಡ್ ಔಟ್ ಆಗಿತ್ತು. ಸೊ ಹಾಗಾಗಿ ಲೈಟ್ ಆಗಿ ಮತ್ತೆ ಅಪ್ಲೈ ಮಾಡ್ಕೊಂತಾ ಇದೀನಿ. ಇದ್ರ ಮೇಲ್ಗಡೆ ಶಿಮ್ಮರ್ ಹಾಕ್ತಾ ಇದೀನಿ. ಸೊ ಬೇಸ್ ಬಂದು ಯೆಲ್ಲೋ ಇದೆ. ಸೊ ಗೋಲ್ಡನ್ ಕಲರ್ ಶಿಮ್ಮರ್ ನ ಅಪ್ಲೈ ಮಾಡ್ತಾ ಇದೀನಿ. 2 ಕಡೆ ನೀಟಾಗಿ ಬ್ಲೆಂಡ್ ಮಾಡ್ಕೊಂತಾ ಇದೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಇನ್ಸೈಟ್ ಅವ್ರದ್ದು ಐಲೈನರ್ ನ ತಗೊಂಡಿದ್ದೀನಿ. ಕಾಜಲ್ ಐಲೈನರ್ ಇದು ತುಂಬಾ ಚೆನ್ನಾಗಿದೆ ಇದು. ಅಂಡ್ ಸ್ಮಡ್ಜ್ ಪ್ರೂಫ್, ವಾಟರ್ ಪ್ರೂಫ್, ಒಂದೊಳ್ಳೆ ಲುಕ್ ಕೊಡುತ್ತೆ. ಥಿನ್ ಲೇಯರ್ ಕೂಡ ಹಾಕೋಬಹುದು, ಥಿಕ್ ಲೇಯರ್ ಕೂಡ ಹಾಕೋಬಹುದು. ಮತ್ತೆ ಇದು ಅಂಡರ್ ವಾಟರ್ ಲೈನ್ ಕೂಡ ತುಂಬಾನೇ ಯೂಸ್ ಮಾಡ್ಕೋಬಹುದು. ನೀಟಾಗಿ ಒಂದೊಳ್ಳೆ ಶೇಪ್ ಕೊಡುತ್ತೆ. ಸೊ ನಾನು ಆ ಕಡೆ ಕಣ್ಗೂ ಈ ಕಡೆ ಕಣ್ಗೂ 2 ಕಣ್ಗೂ ನೀಟಾಗಿ ಒಂದ್ ಚಿಕ್ಕ ವಿಂಗ್ ತರ ಕ್ರಿಯೇಟ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡೆ. ಸೊ ನೆಕ್ಸ್ಟ್ ಬಂದು ಮಸ್ಕರಾ ಅಪ್ಲೈ ಮಾಡ್ತಾ ಇದೀನಿ. ಇದು ಬಂದು ಮೆಬಿಲಿನ್ ಮಸ್ಕರಾ. ಈ ಮಸ್ಕರಾ ತುಂಬಾನೇ ಚೆನ್ನಾಗಿದೆ.
ನೆಕ್ಸ್ಟ್ ನಾನಿಲ್ಲಿ ಸ್ಮಾಲ್ ಫ್ಯಾನ್ ನ ತಗೊಂಡು ಡ್ರೈ ಮಾಡ್ಕೊಂತಾ ಇದ್ದೀನಿ ಅಂಡ್ ಲೋಯರ್ ವಾಟರ್ ಲೈನ್ ಗೆ ಕಾಜಲ್ ಅಪ್ಲೈ ಮಾಡ್ಕೊಂತಾ ಇದ್ದೀನಿ. ಇದು ಬಂದು ಇನ್ಸೈಟ್ ತುಂಬಾನೇ ಚೆನ್ನಾಗಿದೆ. ಸ್ವಿಸ್ ಬ್ಯೂಟಿ ಇನ್ಸೈಟ್ 2 ಕಾಜಲ್ ಯೂಸ್ ಮಾಡ್ತೀನಿ. ಈ ಕಾಜಲ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಇದೂನು ವಾಟರ್ ಪ್ರೂಫ್ ಕಾಜಲ್, ಸ್ಪ್ರೆಡ್ ಆಗಲ್ಲ, ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಾನಿಲ್ಲಿ ಎಲೆ ಗರ್ಲ್ದು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಇದು. ಮೇಕಪ್ ನ ಫಿಕ್ಸ್ ಮಾಡುತ್ತೆ ಮತ್ತೆ ಸೆಟ್ ಮಾಡುತ್ತೆ. ನಾವೇನೇ ಫೌಂಡೇಶನ್ ಪೌಡರ್ ಏನೇನ್ ಹಾಕಿದೀವೋ ಅದೆಲ್ಲ ನೀಟಾಗಿ ಹೇಗ್ ಹಾಕಿದೀವೋ ಹಾಗೆ ಇರುತ್ತೆ. ಇದು ಕೂಡ ನಾನು ತುಂಬಾ ಸಲ ಯೂಸ್ ಮಾಡಿದೀನಿ, ತುಂಬಾನೇ ಚೆನ್ನಾಗಿದೆ. ಮೇಕಪ್ ಲಾಂಗ್ ಲಾಸ್ಟಿಂಗ್ ಕೂರತ್ತೆ. ಸೊ ನಾನು ಸ್ಮಾಲ್ ಫ್ಯಾನ್ ನ ತಗೊಂಡು ನೀಟಾಗಿ ಡ್ರೈ ಮಾಡ್ಕೊಂತೀನಿ. ನಾನು ಯೂಸ್ ಮಾಡಿರೋಂತ ಎಲ್ಲಾ ಪ್ರಾಡಕ್ಟ್ ಬಂದು ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಇದೆ ಅಂಡ್ ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ಸ್. ಸೊ ಲಾಸ್ಟ್ ಅಂಡ್ ಫೈನಲ್ ಸ್ಟೆಪ್ ಬಂದು ಲಿಪ್ಸ್ಟಿಕ್. ಸೊ ಫಸ್ಟ್ ನಾನಿಲ್ಲಿ ಲಿಪ್ ಲೈನರ್ ಹಾಕೊಂತಾ ಇದ್ದೀನಿ. ಇದು ಬಂದು ಸ್ವಿಸ್ ಬ್ಯೂಟಿ ಲಿಪ್ ಲೈನರ್, ಬ್ರೌನ್ ಕಲರ್ ಶೇಡ್ ಅಲ್ಲಿ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಲಿಪ್ ಲೈನರ್, ವರ್ತ್ ಅನ್ಸುತ್ತೆ 150 ರುಪೀಸ್ಗೆ. ಅಂಡ್ ಲಿಪ್ ಲೈನರ್ ಅಪ್ಲೈ ಮಾಡಿದ್ಮೇಲೆ ಫೈನಲ್ ಲಾಸ್ಟ್ ಸ್ಟೆಪ್ ಬಂದು ಲಿಪ್ಸ್ಟಿಕ್. ಸೊ ನಾನು ಇಲ್ಲಿ ಲ್ಯಾಕ್ಮಿ ಲಿಪ್ಸ್ಟಿಕ್ ನ ಅಪ್ಲೈ ಮಾಡ್ಕೊಂತಾ ಇದ್ದೀನಿ. ಈ ಲಿಪ್ ಶೇಡ್ ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ನೋಡ್ತಾ ಇದ್ದೀರಾ ಹೇಗ್ ಕಾಣಿಸ್ತಾ ಇದೆ ಮೇಕಪ್. ತುಂಬಾನೇ ಲೈಟ್ ಆಗಿ ಕಾಣಿಸ್ತಾ ಇದೆ ಅಂಡ್ ಲಾಂಗ್ ಲಾಸ್ಟಿಂಗ್ ಕೂಡ ಇದೆ, ಈಸಿ ಆಗಿದೆ. ಸೊ ಇದನ್ನ ನಾನು ನಿಧಾನಕ್ಕೆ ಮಾಡ್ಬೋದಾಗಿತ್ತು, ಬಟ್ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗ್ಲಿ ಅಂದ್ಬಿಟ್ಟು ಸ್ವಲ್ಪ ಟೈಮ್ ತಗೊಂಡು ನಿಧಾನಕ್ಕೆ ಮಾಡಿ ತೋರ್ಸಿದೀನಿ. ಬೇಗನೆ ಮಾಡ್ಬೋದಾಗಿತ್ತು. ಸೊ ಐ ಹೋಪ್ ಈ ಮೇಕಪ್ ನಿಮ್ಗೆ ಇಷ್ಟ ಆಗಿದೆ. ಸೊ ನಾನೀಗ ಸ್ಯಾರಿ ಹಾಕೊಂಡಿದೀನಿ, ಜುವೆಲ್ಸ್ ಹಾಕೊಂಡಿದೀನಿ. ಆಕ್ಚುಲಿ ನನ್ ಬಂದು ಶಾರ್ಟ್ ಹೇರ್ಸ್ ಇದೆ, ಸೊ ಹಾಗಾಗಿ ಏನ್ ಹೇರ್ ಸ್ಟೈಲ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹೇರ್ ಸ್ಟೈಲ್ ಆಮೇಲೆ ಏನೋ ಒಂದ್ ಮಾಡ್ಕೊಂಡ್ರಾಯ್ತು, ಬಟ್ ಮೇಕಪ್ ಅಂತೂ ತುಂಬಾನೇ ಚೆನ್ನಾಗ್ ಬಂದಿದೆ. ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ ಬಂದು ಎಲ್ಲ ಪ್ರೊಫೆಷನಲ್ ಪ್ರಾಡಕ್ಟ್. ಆಕ್ಚುಲಿ ನೀವ್ ಎಲ್ಲಾ ತರ ಮೇಕಪ್ ಕೂಡ ಅದರಲ್ಲಿ ಮಾಡಬಹುದು, ಬ್ರೈಡ್, ನಾನ್ ಬ್ರೈಡ್ ಎಲ್ಲಾ ತರ ಯೂಸ್ ಮಾಡಬಹುದು. ಸೊ ಫೈನಲಿ ಈ ತರ ಮೇಕಪ್ ಲುಕ್ ಬಂದಿದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಸೊ ಫೈನಲಿ ನಾನು ಒಂದ್ ಹೇರ್ ಸ್ಟೈಲ್ ಮಾಡ್ಕೊಂಡು ಮಲ್ಗೆ ಹೂವೆಲ್ಲ ಮುಡ್ಕೊಂಡು ಜುವೆಲ್ಸ್ ಎಲ್ಲ ಹಾಕೊಂಡು ರೆಡಿ ಆದೆ. ಈ ತರ ಕಾಣಿಸ್ತಾ ಇದ್ದೀನಿ. ಸೊ ಶಾರ್ಟ್ ಹೇರ್ ಇರೋದ್ರಿಂದ ಗೊತ್ತಿಲ್ಲ ಹೇಗ್ ಕಾಣಿಸ್ತಾ ಇದೆ, ಬಟ್ ಮೇಕಪ್ ಚೆನ್ನಾಗ್ ಬಂದಿದೆ. ತುಂಬಾ ಇಷ್ಟ ಆಯ್ತು. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ತುಂಬಾ ಖುಷಿ ಆಯ್ತು ಈ ಮೇಕಪ್ ನ ನನಗ್ ನಾನೇ ಮಾಡ್ಕೊಂಡು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ವಿಡಿಯೋಸ್ ನ ಮಾಡ್ತಾ ಇರ್ತೀನಿ, ಮೇಕಪ್ ರಿಲೇಟೆಡ್, ಬ್ಯೂಟಿ ರಿಲೇಟೆಡ್, ಫ್ಯಾಷನ್ ರಿಲೇಟೆಡ್, ಲೈಫ್ ಸ್ಟೈಲ್ ರಿಲೇಟೆಡ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.